ಅರಳುತ್ತಿಹುದು ಮನಸ್ಸು ಮಂದಾರ, ಅರಳುತ್ತಿಹುದು ಮನಸ್ಸು ಮಂದಾರ, ಅರಳುತ್ತಿಹುದು ಮನಸ್ಸು ಮಂದಾರ. ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನಿ ತಂದಾನ ತಂದನಾನ, ತಾನೇ ತಂದಾನ ತಂದನಾನ, ತಾನೇ ತಂದಾನ ತಂದನಾನ, ತಾನೇ ತಂದಾನ ತಂದನಾನ. ನಿಮ್ಮಪ್ಪ ಇಷ್ಟಪಟ್ಟು ಹಾಕುತ್ತಿದ್ದ ವೇಷವಿದು. ಹೋಗ್ತಾ ಇದ್ದೀನಲ್ಲ, ಅರಳುತ್ತಿಹುದು ಮನಸ್ಸು ಮಂದಾರ, ಅರಳುತ್ತಿಹುದು. ಈ ಚಿತ್ರತಂಡ ಬಹಳ ಅದ್ಭುತವಾಗಿ ಅಮೋಘವಾಗಿ ದೇಶಕ್ಕೆ, ನಾಡಿಗೆ ಮತ್ತು ಜನತೆಗೆ ಒಂದು ಒಳ್ಳೆ ತಿಳುವಳಿಕೆ ತಿಳ್ಕೊಳ್ಳೋಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ. ಒಂದಿನ ಹೆಣ್ಣಿನ ಫ್ಯೂಚರಲ್ಲಿ ಯಾವ ಥರ ಘಟನೆಗಳು ನಡೆದ್ರೆ ಅವಳ ಮನಸ್ಸಿಗೆ ಹೇಗೆ ನೋವಾಗುತ್ತೆ ಮತ್ತೆ ಅವಳ ಫ್ಯೂಚರ್ ಎಷ್ಟು ಡೀಪಾಗಿ ಹೋಗುತ್ತೆ ಅನ್ನೋದು ಇದು ಉದಾಹರಣೆಯಾಗಿದೆ ಈ ಚಿತ್ರತಂಡಕ್ಕೆ. ತುಂಬಾ ಧನ್ಯವಾದಗಳು. ಮತ್ತೆ ಕಾಮನ್ ಮೈಂಡಿಗೆ ಬಂದ್ಬಿಟ್ರೆ ಎಂತ ಅವ್ರ ವಯಸ್ಸಾದವರು ಆಗ್ಬೋದು, ಸಣ್ಣ ಮಗಳು, ಏನೋ ಆ ಮನ್ಸಲ್ಲಿ ಏನು ಬರೋದೇ ಇಲ್ಲ. ಏನೋ ಆ ಕ್ಷಣದಲ್ಲಿ ಆ ಆಸೆ ತೀರ್ಸ್ಕೋಬೇಕು ಅನ್ನೋ ಮೈಂಡ್ ಇರುತ್ತಲ್ಲ, ಅಂತ ಕೆಟ್ಟ ಮನಸ್ಥಿತಿನ ನಮ್ಮ ಗಂಡಸಕ್ಕೆ ಬಿಟ್ಬಿಡ್ಬೇಕು. ಅದಾಗಬಾರ್ದು ಮುಂದಿನ ದಿನಗಳನ್ನೋದೇ ನಮಗಿದು ಒಂಥರ ಕಣ್ಣಲ್ಲಿ ನೀರು ಬಂತು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಿಜ ನನ್ನ ಭಾವಕ್ಕಳಾದೆ. ಪ್ರಪಂಚಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದೆ ಇದು. ನಿಜವಾಗ್ಲೂ ನಡೀತಿದೆ ಇದು ಪ್ರಪಂಚದಲ್ಲಿ. ಹೆಣ್ಣು ಅಂತಂದ್ರೆ ಶೋಷಣೆ ನಡೀತಿದೆ, ಅದು ಇರಬಾರ್ದು ಅಂತ ನಾನು ಕೇಳ್ಕೊತೀನಿ. ತಾಯಿ ಅನ್ನೋ ಸ್ಥಾನನ ಕೊಡಬೇಕು ಪ್ರಕೃತಿಯವಳು, ಒಳ್ಳೆ ಜೀವನವನ್ನ ಕೊಡಬೇಕು ಮಕ್ಕಳಿಗೆ. ಸರ್ ಹೇಳಿದ್ರು, ಮಕ್ಕಳಿಗೆ ಬೆಳೀತಾ ಬೆಳೀತಾ ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ಬೇಕು. ಮತ್ತು ಅವ್ರ ಆ್ಯಕ್ಟಿಂಗ್ ತುಂಬಾ ನಿಜವಾಗಿತ್ತು. ಆ್ಯಕ್ಟಿಂಗ್ ಅಂತ ಅನಿಸ್ಲೇ ಇಲ್ಲ. ನೋಡ್ತಾ ನೋಡ್ತಾ ನಾವು ಕೂಡ ಭಾವುಕರಾಗಿ ಕಣ್ಣೀರು ಬಂತು ನಮಗೂ ಕೂಡ. ಮಂದಾರ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿತ್ತು. ಅದು ಅಭಿನಯ ಥರ ಇರಲಿಲ್ಲ. ಸಮಾಜದಲ್ಲಿ ಇಂಥ ದಿನನಿತ್ಯ ಘಟನೆಗಳು ನಡೀತಾ ಇದ್ದಾವೆ, ನಡಿಬಾರ್ದು. ನೈಜವಾಗಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಥರ ಸಬ್ಜೆಕ್ಟ್ಗಳನ್ನ ಥಿಂಕ್ ಮಾಡೋದಿದೆಯಲ್ಲ ತುಂಬ ಕಷ್ಟನೇ. ಆಗ ಈ ಚಿತ್ರ ಅವಾಗಲೇ ತುಂಬ ಜನ ನೋಡಿ ಮೆಚ್ಚಿದ್ದಾರೆ. ಇದನ್ನ ಕನೆಕ್ಟಿಂಗ್ ಚೆನ್ನಾಗಿ ಮಾಡಿದ್ರೆ ನ್ಯಾಚುರಲ್ ಆಗಿದೆ. ಅರಳುತ್ತಿಹುದು ಮನಸ್ಸು ಮಂದಾರ, ಅರಳುತ್ತಿಹುದು ಮನಸ್ಸು ಮಂದಾರ, ಅರಳುತ್ತಿಹುದು ಮನಸ್ಸು ಮಂದಾರ. ತಾನಿ